ಇದು ಕಲಿಯುಗ. ದೇವರು ಶಿಲೆಯಾಗಿ ಮಾರ್ಪಟ್ಟಿದ್ದಾನೆ ಎಂದು ಕೆಲವರು, ದೇವರು ಹೃದಯದಲ್ಲೇ ಇದ್ದಾನೆ ಎಂದು ಇನ್ನೊಬ್ರು ನಂಬುವ ಕಾಲ ಇದು. ಆದ್ರೆ ಈ ಲೋಕದಲ್ಲಿ ಯಾರೂ ಇಲ್ಲದ ಅನಾಥನಿಗೆ ದೇವರೆಲ್ಲಿದ್ದಾನೆ? ಅವನ ಊಟದಲ್ಲಿದ್ದಾನಾ ಅಥವಾ ಅವನ ಕಣ್ಣೀರುಗಳಲ್ಲಿದ್ದಾನಾ? ದೇವರು ಇಳಿದು ಬಂದ ನಮ್ಮ ಈ ಸರಣಿಯನ್ನು ಸಂಪೂರ್ಣವಾಗಿ ನೋಡಿ. ಅಣ್ಣ ಧರ್ಮ ಮಾಡಿ, ಅಕ್ಕ ನೀವು ಧರ್ಮ ಮಾಡಿ. ಅಣ್ಣ 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 ಧರ್ಮ ಮಾಡಿ. ಸ್ವಾಮಿ, ಇವತ್ತು ಕೂಡ ಯಾರು ಚಿಲ್ರೆ ಕೊಡ್ಲಿಲ್ಲ. ಆ ಕೋಟಿಗಾಡು ಬಂದ್ರೆ ನನ್ನನ್ನು ಕೊಲ್ಬಿಡ್ತಾನೆ. ಅಯ್ಯೋ, ನಿನಗೆ ಹಸಿವಾಗಿಲ್ಲವೇ? ನನಗೆ ಮಾತ್ರ ಹೊಟ್ಟೆಯಲ್ಲಿ ಇಲಿ ಓಡಾಡ್ತಿದೆ. ಎಲ್ರೂ ನಿನ್ನತ್ರವೇ ಹೋಗ್ತಿದ್ದಾರೆ. ಬೆಟ್ಟದ ಮೇಲೆ ನನ್ನನ್ನು ತಕೊಂಡು ಹೋಗ್ಬೋದಲ್ವಾ ಸ್ವಾಮಿ? ನೋಡಿದ್ಯಾ, ನೀನು ಗ್ರೇಟ್ ಸ್ವಾಮಿ. 5 ರೂಪಾಯಿ ಬಂದಿವೆ. ಹೋಗಿ ಬಿಸ್ಕಿಟ್ ಪ್ಯಾಕೆಟ್ ತಗೋಣ. ತುಂಬಾ ಹಸಿವಾಗಿದೆ. ನಿನಗೂ ಕೊಡ್ತೀನಿ, ಸರಿನಾ? ಅಣ್ಣ, ಒಂದು ಬಿಸ್ಕಿಟ್ ಪ್ಯಾಕೆಟ್ ಕೊಡಿ. ಏನ್ರಿ, ಚೆನ್ನಾಗ್ ಕಲೆಕ್ಷನ್ ಆಗಿದಂತೆ ಕಾಣುತ್ತೆ. ಬಿಸ್ಕಟ್ ಗೊತ್ತಿದೆಯಲ್ಲ, ನನಗ್ ಕೊಡ್ಬೇಕಾದ ಕಮಿಷನ್ ಎಲ್ಲಿ? ಇಲ್ಲ ಕೋಟಿ ಅಣ್ಣ, ಇವತ್ತು ಇದೇ ಮೊದಲ ಬಾರಿ. ತುಂಬಾ ಹಸಿವಾಗಿತ್ತು ಅಂದ್ರೆ ಅದಕ್ಕಾಗಿ ತಗೊಂಡೆ. ನಾಳೆ ಡಬಲ್ ಕೊಡ್ತೀನಿ. ನಾಳೆ ಸಂಜೆಗಾಗಿಯೋ ಕನಿಷ್ಠ 100 ರೂಪಾಯಿ ನನ್ನ ಕೈಯಲ್ಲಿ ಇಡ್ಬೇಕು. ಇಲ್ದಿದ್ರೆ ನಾನು ಏನ್ ಮಾಡ್ತೀನೋ ಗೊತ್ತಿದೆ ಅಲ್ವಾ? ಜಾಗ್ರತೆ. ಏಕೆ ಸ್ವಾಮಿ, ನೀನ್ ನನ್ನನ್ನು ಹೀಗೆ ಕಷ್ಟಪಡಿಸ್ತಿದೀಯೇ? ನಾನು ನಿಂಗೆ ಯಾವ ಪಾಪ ಮಾಡಿದ್ದೇನೆ? ಅಪ್ಪ ಇಲ್ಲ, ಅಮ್ಮ ಕೂಡ ಇಲ್ಲ. ಕನಿಷ್ಠ ತಿನ್ನೋಕೆ ಊಟವೂ ಸಿಕ್ತಿಲ್ಲ ಸ್ವಾಮಿ. ನೀನು ನಿಜವಾಗಿಯೂ ದೇವ್ರಾ ಅಥವಾ ಮಣ್ಣಿನ ಗೊಂಬೆಯಾ? ಸಾರಿ ಸ್ವಾಮಿ, ಕೋಪದಲ್ಲಿ ಹೇಳಿದ್ದೇನೆ. ನಿನಗ್ ಬಿಟ್ರೆ ನನಗ್ ಯಾರೂ ಇಲ್ಲ ಅಲ್ವಾ? ಅದಕ್ಕೆ ನಿಮ್ ಮೇಲೆ ಕೋಪ ಬರ್ತದೆ. ನನ್ನನ್ನು ಕ್ಷಮಿಸು. ಏನ್ರಾ ಬಾಬು, ಇನ್ನೂ ಇಲ್ಲಿದ್ಯಾ? ಚಳಿ ಹೊಡಿತಲ್ವಾ? ಪೂಜಾರಿಗಾರು, ಸ್ವಾಮಿಗೆ ಹಸಿವಾಗೋದಿಲ್ವೇ ಅಂಡಿ? ಸ್ವಾಮಿಗೆ ಹಸಿವಲ್ಲ ಬಾಬು, ಭಕ್ತಿಯನ್ನು ಆಶಿಸ್ತಾರೆ. ಆದ್ರೆ ನನ್ಗೆ ಹಸಿವಾಗಿದೆ. ನಾನು ಇಷ್ಟು ಕೇಳ್ತಿದ್ದೀನಿ, ಅವ್ರು ಕೇಳ್ತಿಲ್ಲ. ಆ ಕೋಟಿಗಾಡು ನನ್ನನ್ನು ಹೊಡೆದನು. ಸ್ವಾಮಿ ಯಾಕೆ ಬರ್ಲಿಲ್ಲ? ಸ್ವಾಮಿ ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲ ಬಾಬು. ಆದ್ರೆ ಅವರು ಬರ್ಬೇಕಂದ್ರೆ ನಿನ್ನ ನಂಬಿಕೆ ಬಲವಾಗಿರ್ಬೇಕು. ಒಂದ್ ಕತೆ ಹೇಳ್ತೀನಿ ಕೇಳು. ಹಳೇಬಿನಲ್ಲಿ ಕುಮ್ಮರಿ ಭೀಮಣ್ಣ ಎಂಬೊಬ್ಬ ಬಡ ಭಕ್ತನಿದ್ದ. ಅವನು ಮಣ್ಣಿನ ಪುಟ್ಟದೊಂದಿಗೆ ಪೂಜೆ ಮಾಡ್ತಿದ್ದ. ಆದ್ರೆ ಅವನ ಭಕ್ತಿಗೆ ಮೆಚ್ಚಿ ಸ್ವತಃ ಶ್ರೀನಿವಾಸನೇ ಅವನ ಬಳಿಗೆ ಬಂದ. ನಿಜಕ್ಕೂ ನನಗೂ ಒಬ್ಬ ಮಣ್ಣಿನ ದೇವರಿದ್ದಾನೆ. ನಾನು ಅವನನ್ನು ಕೂಡ ಪೂಜಿಸ್ತೇನೆ. ಅವನು ನನ್ನ ಬಳಿಗೆ ಬರ್ತಾನಾ? ಅವನು ಖಂಡಿತ ಬರ್ತಾನೆ. ನಿನ್ನ ಹೃದಯದಲ್ಲಿ ದೃಢ ಭಕ್ತಿ ಇದ್ರೆ ಅವನು ಬೇಗನೆ ಬರ್ತಾನೆ. ಇಲ್ಲ, ಈ ಪ್ರಸಾದವನ್ನು ತಿನ್ನು, ಧೈರ್ಯವಾಗಿರು.
ಆ ಹುಡುಗನ ಆಶಯಗಳು ನಿಜವಾಯಿತೆ? ಶ್ರೀನಿವಾಸ್ ನಿಜವಾಗಿಯೂ ಬಡ ಹುಡುಗನಿಗಾಗಿ ಇಳಿದನೆ? ಕಂಡುಹಿಡಿಯಲು ಸಂಚಿಕೆ 2 ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳ ಆಧಾರದ ಮೇಲೆ ಸಂಚಿಕೆ 2 ಮಾಡಲಾಗುವುದು.